ಮಜಲಟ್ಟಿಯಲ್ಲಿ ಪಾಲಕರ ಉಪನ್ಯಾಸಕರ ಸಭೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯಲ್ಲಿ ಪಾಲಕರ ಪಾತ್ರ ಪ್ರಮುಖ. ಡಿಡಿಪಿಐ ಪಾಂಡುರಂಗ್ ಭಂಡಾರಿ. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯಲ್ಲಿ ಪಾಲಕರ ಪಾತ್ರ ಬಹಳ ಪ್ರಮುಖವಾಗಿದ್ದು, ನಮ್ಮ ಮಕ್ಕಳು ಶಾಲಾ ಕಾಲೇಜುಗಳಲ್ಲಿ ಯಾವ ರೀತಿಯಾಗಿ ಅಭ್ಯಾಸ ಮಾಡುತ್ತಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಜೊತೆಗೆ ಅವರ ಜೊತೆಗೆ ಬೆರೆತು ಅವರ ಬೇಕು ಬೇಡಿಕೆಗಳಿಗೆ ಸ್ಪಂದಿಸಬೇಕೆಂದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಪದವಿ ಪೂರ್ವ ಉಪನಿರ್ದೇಶಕ ಪಾಂಡುರಂಗ್ ಭಂಡಾರಿ ತಿಳಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಕ್ಕಳ ದಿನಾಚರಣೆ ಮತ್ತು ಪಾಲಕರ ಮಹಾಸಭೆಯನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಇದರ ಪ್ರಯುಕ್ತ ನಾವು ಈ ಮಹಾಸಭೆಯನ್ನು ಯಾಕೆ ಮಾಡಿದೆ ಅಂದರೆ, ಅವರು ಶುಕ್ರವಾರ ದಿನಾಂಕ 14ರಂದು ಚಿಕ್ಕೋಡಿ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ ಪಾಲಕರ ಉಪನ್ಯಾಸಕರ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ರಾಜ್ಯದಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ಬಾಳಿಗೆ ಬೆಳಕು ನೀಡುತ್ತಿರುವ ಮಜಲಟ್ಟಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಇಲ್ಲಿ ಓದಿರ್ತಕ್ಕಂಥ ಮಕ್ಕಳು ಸುಮಾರು 2320 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಆ ಮಕ್ಕಳಿಗೆ ಒಂದು ಸೌಲಭ್ಯ ಸಿಗಬೇಕಂತ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೇವೆ. ಕಳೆದ ವರ್ಷ ರಾಜ್ಯಕ್ಕೆ 4ನೇ ರ್ಯಾಂಕ್ ಪಡೆದ ಕಲಾ ವಿಭಾಗದ ಕಾವೇರಿ ಮಲ್ಲಾಪುರಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾಗಿರುವುದು ಹೆಮ್ಮೆಯ ವಿಷಯ ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಕೀರ್ತಿ ಹೆಚ್ಚಿಸಲು ಕಾರಣವಾಗಿದೆ. ಫಲಿತಾಂಶ ಸುಧಾರಣೆಗೆ ಅನೇಕ ಕ್ರಮಗಳನ್ನು ಕೈಗೊಳ್ಳುತ್ತಿರುವುದು ವಿಶೇಷವಾಗಿದೆ. ಜೊತೆಗೆ ಇಲ್ಲಿ ನೀಟ್, ಜೆಇಇ ಮತ್ತು ಸಿಇಟಿಗಳಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುತ್ತಿದೆ. ಇದರ ಸದುಪಯೋಗ ಪಡೆದುಕೊಳ್ಳುವ ಮೂಲಕ ವಿದ್ಯಾರ್ಥಿಗಳು ಜೀವನದಲ್ಲಿ ಸಾಧನೆ ಮಾಡಬೇಕೆಂದು ಹೇಳಿದರು. ಆನಂದ್ ಕೋಳಿಸರ್ ಅವರೇ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ರುದ್ರಪ್ಪಣ್ಣ ಅವರವರೇ, ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಈ ಭಾಗದ ಹಾಗೂ ಪಂಚಾಯಿತಿಯ ಬಂದಿರತಕ್ಕಂಥ ಎಲ್ಲ ಸರ್ವ ಸದಸ್ಯರೇ, ಪ್ರತಿಯೊಂದು ಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಪಾಲಕರ, ಪೋಷಕರ, ಮಿತ್ರರೇ, ಉಪನ್ಯಾಸಕ ಬಂಧುಗಳೇ ಮತ್ತು ವಿದ್ಯಾರ್ಥಿನಿಯರೇ, ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಕ್ಕಳ ದಿನಾಚರಣೆ ಮತ್ತು ಪಾಲಕರ ಮಹಾಸಭೆಯನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಇದರ ಪ್ರಯುಕ್ತ ನಾವು ಈ ಮಹಾಸಭೆಯನ್ನು ಯಾಕೆ ಮಾಡಿದೆ ಅಂದರೆ, ಕೂಡ ನಾವೇನ್ ಮಾಡ್ತೀವಿ, ಮೊದಲು ಮಜಲಟ್ಟಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ. ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ, ಇದ್ರ ಉದ್ದೇಶಗಳೇನಿದೆಯಪ್ಪ ಅಂದ್ರೆ, ಇಲ್ಲಿ ಓದಿರ್ತಕ್ಕಂಥ ಮಕ್ಕಳು ಸುಮಾರು 2320 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಆ ಮಕ್ಕಳಿಗೆ ಒಂದು ಸೌಲಭ್ಯ ಸಿಗಬೇಕಂತ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಸಮಯದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಆನಂದ್ ಕೋಳಿ ಮಾತನಾಡಿ ತಮ್ಮ ಅನಿಸಿಕೆ ಹಂಚಿಕೊಂಡರು. ವಿದ್ಯಾರ್ಥಿ ಏನ್ ಮಾಡ್ತಾರೆ ಅಂತಂದ್ರೆ, ನಮ್ಮ ಮೊಬೈಲ್ ನಂಬರ್ ತಪ್ಪು ಕೊಟ್ಟಿರ್ತಾರೆ. ಅದಕ್ಕೆ ಸ್ವಲ್ಪ ಚೆಕ್ ಮಾಡ್ಕೊಡ್ರಿ. ಚೆಕ್ ಮಾಡ್ಕೊಂಡ್ರೆ ಸ್ವಲ್ಪ ಸರಿಯಾಗಿ ನೋಡಿದ್ರೆ ಆದ್ರೆ ನಿಮ್ಗೆ ಸರ್ಕಾರ ಸಿಕ್ತಂತಂದ್ರೆ ನೋಡ್ರಿ, 5 ವರ್ಷ ಕಂಟಿನ್ಯೂಸ್ 5 ವರ್ಷ ನಮ್ಮ ಕಾಲೇಜಿನ ರಿಸಲ್ಟ್ 95% 95 ಅಬೌವ್. ವಿದ್ಯಾರ್ಥಿಗಳು ಎಷ್ಟು ಪರೀಕ್ಷೆ ಕೊಡ್ತಾರ ಅಂತಂದ್ರೆ, 1000 ವಿದ್ಯಾರ್ಥಿಗಳಿಂದ ಹೆಚ್ಚು ಪರೀಕ್ಷೆ ಕೊಡ್ತಾರ. 1 ಅಕ್ಷರ ಕಾಪಿ ಮಾಡ್ಬಿಡುದು ನಾವು. ಇಷ್ಟಿದ್ರು ಕೂಡ ಇಷ್ಟು ರಿಸಲ್ಟ್ ಬಂದದ ಅಂತಂದ್ರೆ ಅದಕ್ಕೆಲ್ಲ ನಿಮ್ದು ಸರ್ಕಾರ ಐತಿ. ಅದಕ್ಕೆ ಆ ಸರ್ಕಾರ ಏನಂದ್ರೆ, ನೋಡಿ, ನಾನು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಮಾಡಿಸಿದೆ. ಹೌದಾ? ಬರೋದು ತಂದು ಹೋಗುದು. ಆಮೇಲೆ ಎಲ್ಲ ಶಿಕ್ಷಕರ ಪರವಾಗಿ ನಾವು ಅಟೆಂಡೆನ್ಸ್ ಟೈಪ್ ಮಾಡಿದ್ವಿ. ಒಂದು ಪೀರಿಯಡ್ ತಕ್ಷಣ ಕೂಡ ನಾನು ಏನು ಮಾಡಕೈತೆ ಅಂದ್ರೆ ವಿದ್ಯಾರ್ಥಿಗಳ ಒಳಗೆ ಅಲೋ ಮಾಡ್ಬೋದು.
ಇಷ್ಟೆಲ್ಲ ಇದ್ದಾಗೂ ಕೂಡ ಪಾಲಕರು ಏನ್ ಮಾಡ್ಲಿಕ್ಕೆ ಇದ್ದಿರತ್ತಂತಾರೆ ಎಲ್ಲರೂ ಅಂತಲ್ಲ. ಕನಕದಾಸ್ ಜಯಂತಿ ಶನಿವಾರ ಸುಟ್ಟಿ, ರವಿವಾರ ಸುಟ್ಟಿ, ಗುರು ಶುಕ್ರವಾರ ಬಂದ್ರಪ್ಪ ಇಂಗ್ಲಿಷ್ ಕಷ್ಟ ಆಗ್ತದೆ. ಈಗ ಒಂದ್ ಸ್ವಲ್ಪ ನನಗನ್ಸತಿ ಟೆಸ್ಟ್ ಮಾಡಾಕತ್ತೀನಿ, ಈಗ ಒಂದ್ ಸ್ವಲ್ಪ ಪಾಸಿಂಗ್ ಬರಾಕತ್ತಾರ. ಒಮ್ಮೆ ನೀವು ಗಾಬರಿ ಆಗ್ಬೇಡ, ಅವ್ರ ಮಾರ್ಕ್ಸ್ ಬರೀವಾದ್ರೆ ಇನ್ನೇನು ಅಂತೇಳಿ ಅದಕ್ಕೆ ಅವ್ರಿಗೆ ಸ್ವಲ್ಪ ನೀವು ಧೈರ್ಯ ತುಂಬಿದಿರತ್ತಂದ್ರೆ ಇದು ನೋಡಿ ನವೆಂಬರ, ಡಿಸೆಂಬರ, ಜನವರಿ, ಆಮೇಲೆ ಜನವರಿದೊಳಗವರು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇರ್ತದೆ, ಫೆಬ್ರವರಿ ಸೆಕೆಂಡ್ ಇಯರ್ ಎಕ್ಸಾಮ್ ಐತಿ. ಜೊತೆಗೆ ಅನೇಕ ಶಿಕ್ಷಕರು ತಮ್ಮ ಅನಿಸಿಕೆ ಹಂಚಿಕೊಂಡರು. ಸಿಇಟಿ ಕ್ಲಾಸ್ ನಡೀತಾ ಇದೆ, ನೀಟ್ ಕ್ಲಾಸ್ ನಡೀತಾ ಇದೆ, ಸಕ್ಷಮ ಆಧಾರಿತ ಜಿಲ್ಲಾ ಪಂಚಾಯತಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಇಲ್ಲಿ ಈ ಕ್ಲಾಸ್ ಕೂಡ ನಾವು ನಡೀತಾ ಇದ್ದೇವೆ. ವೀಕ್ಲಿ ಪ್ರತಿ ಸ್ಯಾಟರ್ಡೆ, ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೆ ನಾವು ಸಿಇಟಿ ಕ್ಲಾಸ್ ಆಯೋಜನೆ ಮಾಡ್ತಾ ಇದ್ದೇವೆ, ನೀಟ್ ಕ್ಲಾಸ್ ಆಯೋಜನೆ ಮಾಡ್ತಾ ಇದ್ದೇವೆ, ಜಿ ಕ್ಲಾಸ್ ಆಯೋಜನೆ ಎಕ್ಸಾಮ್ ಮುಗಿದ ಲಾಂಗ್ ಟರ್ಮ್ ಕ್ಲಾಸಿಗೆ ಕಳಿಸ್ತಾರಲ್ಲ, ಅದು ಲಾಂಗ್ ಟರ್ಮ್ ಉಪಯೋಗ ಲಾಂಗ್ ಟರ್ಮ್ ಹಿಂಗೆ ಆಗ್ತದೆ, ರೆಗ್ಯುಲರ್ ಆಗ್ತದೆ. ಅದಕ್ಕೆ ನಾ ಏನಾಗಲಿ ಆದಷ್ಟು ಮಾಡಿ ಸೆಕೆಂಡ್ ಇಯರ್ ಪೇರೆಂಟ್ಸ್ ಆದಷ್ಟು ಮಾಡಿ ಮುಂಜಾನೆ ಹುಡುಗರಿಗೆ ಎರಡು ಬರೋ ನೀವು ವ್ಯವಸ್ಥೆ ಮಾಡಿ, ಊಟ ವ್ಯವಸ್ಥೆ, ನಾಷ್ಟಾ ವ್ಯವಸ್ಥೆ, ಚಾ ವ್ಯವಸ್ಥೆ, ಮುಂಜಾನೆ ಅವರೆಲ್ಲ ವ್ಯವಸ್ಥೆ ಮಾಡಿ ಊಟ ಕಟ್ಟಿ ಕಳ್ಸ್ಕೊಡ್ಬೇಕು. ಯಾಕೆ ನಾನು ಲಾಂಗ್ ಟರ್ಮ್ ಅವ್ರ ಏನಾದ್ರು 3 ಲಕ್ಷ ರೂಪಾಯಿ ಖರ್ಚು ಬರ್ತದೆ, ಅದು ಖರ್ಚು ಅವಶ್ಯಕತೆ ಇಲ್ಲ. ಅವರು ಅದನ್ನ ಕಳಿಸ್ತಾರೆ, ಇಲ್ಲೂ ಅವ್ರು ಅದನ್ನ ಕಳಿಸ್ತಾರೆ, ಅವ್ರಿಗಿಂತ ಭಾರಿ ಕಳಿಸ್ತಾರೆ ನಮ್ಮ ಲೆಕ್ಚರರ್ಸ್. ಆ ಲೆಕ್ಚರರ್ ಕಳಿಸ್ತಾ ಇದ್ದು ಇವತ್ತು ರಾಜ್ಯ ನಮ್ಮ ಕಾಲೇಜ್ ನಂಬರ್ 1 ಆಗೈತಿ. ಅದಕ್ಕೆ ನಾವೊಂದು ಮಾತು ಹೇಳ್ತೀನಿ, ಏನಪ್ಪ ಸಾಹೇಬ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ನಮ್ಮೆಲ್ಲಾ ನಮ್ಮ ಲೆಕ್ಚರರ್ಸ್ ಪಾಪ ನಮ್ಮ ಹುಡುಗರು ಚೆನ್ನಾಗ ಹುಡುಗರು ಡಾಕ್ಟರ್ ಅಂದ್ರೆ ನನಗೆ ಅನ್ಸಾಯ್ತು, ಪೇರೆಂಟ್ಸ್ ಅನ್ಸಾಯ್ತು. ಯಾಕಂದ್ರೆ ದುರ್ಲಕ್ಷ ಮಾಡಿದ್ರು ಹುಡುಗರನ್ನ. ಇವತ್ತು ಏನಾಗಿತ್ತು ಅಂದ್ರೆ ಸರ್ಕಾರ ಕೊಟ್ಟಾರೆ, ಬಟ್ ಒಂದು ಕೊರತೆ ಅನ್ಸಾಯ್ತು. ಸರ್ಕಾರ ಹೆಂಗ್ ಮೆಸೇಜ್ ಮುಗಿಸ್ತಾನೆ ಏನ್ ಮಾಡ್ತಾರೆ ನೀವು ಬಿಟ್ಕೊಡೋದು. ಯಾಕಪ್ಪ ಅಂದ್ರೆ ಇವತ್ತು ಈ ದೊಡ್ಡ ಕಾಲೇಜ್ 2 ವರ್ಷ ಸ್ಟ್ರೆಂತ್ ಐತಿ, ರಾಜ ನಂಬರ್ 1 ಸ್ಟ್ರೆಂತ್ ಇಲ್ಲ, IS ಸ್ಟ್ರೆಂತ್. ಇಷ್ಟು ದೊಡ್ಡ ಕಾಲೇಜ್ ಹೈಡಾಗೈತಿ, ಆದ್ರೆ ಇದೆಲ್ಲ ಅನುಕೂಲ ಕೊಡೋದ ಕರೆಕ್ಟ್ ಐತಿ. ಬಟ್ ನಮ್ಮ ಅಷ್ಟೊಂದು ಥಿಯರಿ ಮುಗಿಸ್ಬೇಕು, ನೀಟ ಸಿಇಟಿ ಈ JEE ಬೇಕು, ನಮ್ ಕಿರಾಯಿಲ್ಲ. ಹುಡುಗರು ಏನ್ ಮಾಡ್ಬೇಕು ಕಿರಾಯಿಲ್ಲ. ಇವತ್ತು ಥಿಯರಿ ಎಕ್ಸಾಮ್ ಸಮೀಪ ಬಂದವು, ನೀವು ನೀಟ ಸಿಇಟಿ ಮಾಡಿರ್ತೀರಿ, ನಮ್ಮ ಅಷ್ಟೊಂದು ರಾತ್ರಿ ಮಲ್ಕೋ ಅಂತೇವೆ, ಊಟ ಮಾಡಿದ್ರೆ ರೆಸ್ಟ್ ಅಂತೇವೆ. ಅದು ಬಂದು ಮುಂಜಾನೆ 5 ಗಂಟೆ 6 ಗಂಟೆಗೆ ಮಾಡ್ತೀನಿ, 1000 ಗಂಟೆಗೆ ನಮ್ಮ ಮನೆಯ ಸರ ಚೌರಾಸ್ತಾನ ಈ ನಮ್ಮ ಮಕಾನದಾರ ಸರ ಪೇರೆಂಟ್ಸ್ ಕೆಲವು ಹುಡುಗರನ್ನ ಎಲ್ಲ ಎಕ್ಸಲೆಂಟ್ ಅಲ್ಲಿ ಇಲ್ಲಿ 2-3 ಲಕ್ಷ ಕೊಟ್ಟು ಹಾಕಿರ್ತಾರೆ. ಅಲ್ಲಿ ನೀವು ಒಂದು ಬರೀ ಒಂದು ಫೋನ್ ಮಾಡ್ಬಿಡ್ದ ಪಾಟ್ನಾಗ ಟಿಕೆಟ್ ಬುಕ್ ಮಾಡಿದ್ರ ಪಾಟ್ನ ಹೋಗೇ ಬಿಟ್ರ. ಆದ್ರೆ ಅಲ್ಲಿ ಯಾವಾಗ ಅಂತ ಪೇರೆಂಟ್ಸ್ ಹೋಗ್ತಿರ್ತಾರ, ರೊಕ್ಕ ಕೊಟ್ಟು ನಿಮ್ಮ ಒಂದ ಫೋನ್ ನೀವು ಖರ್ಚು ಮಾಡಿ ಇವತ್ತು ವಸ್ತಿ ಮಾಡಿ ಹೋಗ್ತೀವಿ. ಇವತ್ತು ನಾವು ಅದಕ್ಕಿಂತ ಅತ್ಯುತ್ತಮವಾದ ಶಿಕ್ಷಣ, ಅದಕ್ಕಿಂತ ಬೆಸ್ಟ್, ಅದಕ್ಕಿಂತ ರಿಸಲ್ಟ್ ಹಾಕಿ ಕೊಡ್ತೀವಿ ನಾವು. ರಿಸಲ್ಟ್ ನಮ್ಮ ಅಥವಾ ಮುಂಜಾನೆ 7 ಗಂಟೆಗೆ ಬಂದ್ರೆ ರಾತ್ರಿ 7 ಗಂಟೆಗೆ ಹೋಗ್ತಾರೆ, 6 ಗಂಟೆಗೆ ಹೋಗ್ತಾರೆ. ಮಧ್ಯಾಹ್ನ ಊಟ ಮಧ್ಯಾಹ್ನ ಬಿಸಿ ಊಟ ಮಾಡ್ತಾರೆ. ಕಾಲೇಜ್ ಹಾಸ್ಟೆಲ್ ಬಿಸಿ ಊಟ ಅನ್ನ ತರ ತಿಂತಾರೆ. ಯಾರ ಸಲುವಾಗಿ ಮಕ್ಕಳ ಸಲುವಾಗಿ ಅವ್ರು ಎಷ್ಟು ಕಾಳಜಿ ಇಲ್ಲ, ನಿಮಗ್ ಕಾಳಜಿ ಇಲ್ಲ. ಗತಿ ಇಲ್ಲ, ಎಲ್ಲಾ ಫ್ರೀ ಸಿಗಬಾರ್ದು ಅಂತ ಹೇಳ್ತಾರಲ್ಲ, ಒಕ್ಕಟ್ಟಿಗೆ ಸಿಗಬಾರ್ದು ಅಂತಾರಲ್ಲ, ಈ ಲೆಕ್ಕಗೆ ಅದಕ್ಕೆ ಇನ್ನು ಇಲ್ಲಿ ತನಕ ಆಗುತ್ತಾಗ್ತು. ಇನ್ನು ಮುಂದೊಂದು ಏನ್ ಮಾತಾಡ್ತಾರಂದ್ರೆ ಇನ್ನು ಮುಂದೆ ನೀವು ಅದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಪ್ರತಿಯೊಂದು ಬಹಳ ಚೆನ್ನಾಗಿ ಓದ್ತಾ ಇದೆ, ಎಲ್ಲ ಮಾಹಿತಿಗಳಲ್ಲ. ನೀಟ್ ಎಕ್ಸಾಮ್ ಹೇಗೆ ಬರೀಬೇಕು, ಪರೀಕ್ಷಾ ಮಾದರಿ ಹೇಗಿದೆ, ಕ್ವಶನ್ ಪೇಪರ್ ಹೇಗಿರ್ತವೆ, ಪ್ರತಿಯೊಂದು ನಾವು ಪ್ರಿಂಟ್ ಇರಬೇಕಂತ ಅವಶ್ಯಕ ಇಲ್ಲ, ಯಾವುದೇ ಬುಕ್ ಕೊಂಡು ಹೋಗ್ಬೇಕಂತ ಅವಶ್ಯಕ ಇಲ್ಲ. ಸಾವಿರಾರು ರೂಪಾಯಿ ಬುಕ್ ತಗೋದ್ರಿಂದ ಮೊಬೈಲ್ ನಲ್ಲಿ ಎಲ್ಲಾ ತರದ ಮಾಹಿತಿ, ಎಲ್ಲಾ ಕ್ವಶನ್ ಪೇಪರ್ ಪ್ಯಾಟರ್ನ್, ಆನ್ಸರ್ಸ್, ಅವರ ಎಕ್ಸ್ಪ್ಲನೇಷನ್ಸ್, ಟೀಚಿಂಗ್ ಎಲ್ಲಾ ತರದ ಮಾಹಿತಿ ಇದೆ. ಯಾಕಂದ್ರೆ ಇದು ನನ್ನ ಅನುಭವದ ಮಾತು. ಲಾಕ್ಡೌನ್ ನಲ್ಲಿ ಇದ್ದಾಗ ನನ್ನ ಮಗ ಕಾಲೇಜ್ ಹೋಗಿಲ್ಲ, ಕಾಲೇಜ್ ಬಂದಿತ್ತು, ಮನೆಯಲ್ಲಿ ಕೊಟ್ಟು 18. ಇವತ್ತು ನಾ ಏನ್ ಮಾತಾಡ್ಬೇಕಾಗಿತ್ತು ಅಂದ್ರೆ ನೀವು ಬಂದರೆ ಬಹಳ ಖುಷಿ ಆಯ್ತು. ಬಟ್ ನಂದೊಂದು ಏನ ಒಂದು ಅನಿಸಿಕೆಪ್ಪ ಅಂದ್ರೆ ನೀವು ಬರೋದು ಹೋಗೋದು ಇದಾಯ್ತು, ಪಾಲಕರ ಮೀಟಿಂಗ್ ಐತಿ, ನೀವೇನ್ ಮನಸಾ ಬಂದಿರೋ ಏನ್ ಹೋಗೋದು ಪ್ರೆಷರ್ ಬಂದಿರೋ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಹುಡುಗರಿಗೆ ಪೇರೆಂಟ್ಸ್ ಬರದೇ ಇದ್ರೆ ಅಬ್ಸೆಂಟ್ ಇದ್ರೆ ಮಾತ್ರ ಹೋಗಿ ಕರೆಯಾಕ ತಿಳ್ಕೊಂಡು ಗಾಡಿ ಮಾಡ್ಕೊಂಡು ಹೋಗೋದು ಪ್ರೆಷರ್ ಕಾಣಿಸ. ಕೇವಲ ಒಂದು ಹಾಲ್ನಲ್ಲಿ ಇಳಿಸುವಷ್ಟು ಮಾತ್ರ ನೀವೆಲ್ಲ ಬಂದಿದ್ದೀರಿ. ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ, ಅವರ ಸರ್ವಾಂಗೀಣ ಉನ್ನತಿಗೆ ನೀವೆಲ್ಲರೂ ದಾರಿದೀಪವಾಗಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಪ್ರೇಮಪೂರ್ಣ ಶರಣಾರ್ಥಿಗಳು. ಇದೆಲ್ಲಾನು ಕೂಡ ಅನ್ಕೊಳಕತ್ತಿದ್ದೀವಿ, ಆದ್ರೆ ಅನ್ಕೊಂಡದನ್ನ ಸಾಧನೆ
ವೇಳೆ ಕಾರ್ಯಕ್ರಮದಲ್ಲಿ ಗ್ರಾಮದ ಧುರೀಣರಾದ ಆರ್.ಬಿ. ಸಂಗಪ್ಕೋಳ್, ಪ್ರಾಂಶುಪಾಲ ಆನಂದ್ ಕೋಡಿ ಸೇರಿದಂತೆ ಕಾಲೇಜು ಸುಧಾರಣಾ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು, ಪಾಲಕ ಪೋಷಕರು, ಉಪನ್ಯಾಸಕರು, ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಆರಾಮಾಗಿ ಆ ಪಾಠ ಮುಗಿದ ತಕ್ಷಣ ಪರೀಕ್ಷೆ ಬರೆಯೋದ್ರಿಂದ ಅವರಲ್ಲಿ ಕಲಿಕೆನೂ ಆಗತ್ತೆ. ಯಾವ ಕಲಿಕೆ ಉಳಿದಿದೆ ಪರಿಹಾರ. ನಾವು ಎರಡು ಬಿಲ್ಡಿಂಗ್, ಈ ಹೊಸ ಕಟ್ಟಡ ಕೂಡ ನಾವು ಇಲ್ಲಿ ಮುಕ್ತಾಯ ಮಾಡಿದ್ದೇವೆ. ಎರಡನೇ ಬಿಲ್ಡಿಂಗ್ ಕೂಡ ನಾವು ಬೇರೆ ಕಡೆ ಹೋದ್ರು ಕೂಡ ಈ ಎರಡನೇ ಬಿಲ್ಡಿಂಗ್ ಕೂಡ ನಾವು ಅಲ್ಲಿ ಶಿಕ್ಷಕರು ಕೂಡ ಏನ್ ಮಾಡ್ತಾರೆ ಅಂತಂದ್ರ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಪಾತ್ರಧಾರಿಗಳು ಆಗ್ತಾರೆ. ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. ಈ ಯೋಜನೆಯ ಉಪಯೋಗಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ಶಿಕ್ಷಣವನ್ನು ಪಡೆಯಲು ನಮ್ಮ ನಿರ್ದೇಶಕರು ಮಾತಾಡ್ತಾ ಇದ್ದಾರೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಮಾತಾಡ್ತಾ ಇದ್ದಾರೆ. ನಮ್ಮ ಎಜುಕೇಶನ್ ಅನ್ನೋದು ಬರುತ್ತೆ. ಜೊತೆಗೆ ಪಾಲಕರು ಸಹಿತ ಮನೆಯಲ್ಲಿ ಯಾವ ಪರೀಕ್ಷೆಗಳನ್ನು ತೆಗೆದುಕೊಂಡಿದ್ದಾರೆ, ಅದಕ್ಕೆ ನೀವು ಏನು ಅಂಕಗಳನ್ನು ತಗೊಂಡಿರಿ ಅನ್ನುವಂಥದ್ದು ಸ್ವಲ್ಪ ಕಾಳಜಿಯನ್ನ ವಹಿಸ್ರಿ. ಜೊತೆಗೆ ಈ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಮೌಲ್ಯಗಳನ್ನು ಸಹಿತ ಸ್ವಲ್ಪ ಬೆಳೆಸಬೇಕು. ನಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ಊರಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಕಲಿಬೇಕು ಅನ್ನತಕ್ಕಂಥ ಎಲ್ಲ ಪೋಷಕರು, ಎಲ್ಲ ಉಪನ್ಯಾಸಕರು ಸ್ಥಳದಲ್ಲೇ ಎದ್ದು ನಿಲ್ಲಬೇಕಾಗಿ ವಿನಂತಿ. ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಮುಗಿದಿವೆ. ಅದರ ಒಂದು ಫಲಿತಾಂಶ ಕೂಡ ತಮ್ಮ ಮುಂದೆ ಈಗಾಗಲೇ ಅರ್ಪಿಸ್ತಾ ಇದ್ದೀವಿ. ಇದರ ಒಟ್ಟೊಟ್ಟಿಗೆ ಇನ್ನು ಕೆಲವೇ ದಿನಗಳಲ್ಲಿ ದ್ವಿತೀಯ PUC ದ್ವಿತೀಯ ಕಿರುಪರೀಕ್ಷೆ ಕೂಡ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಪಂಚ್ ನ್ಯೂಸ್ಗಾಗಿ ಮಜಲಟ್ಟಿಯಿಂದ ಕಲ್ಲಪ್ಪ ಬಡಿಗೇರ್.